ಅತೆವಾ ಬರ್ರಿ ಬಿರ್ಬಿರ್ನೆ ಹೋಗುಮ. ಒಡವೆ ಅಂಗಡಿ ಎಲ್ಲ ಬಾಗ್ಲಾಕಾರು ಮಳೆ ಬೇರೆ ಬರೋಂಗದೆ. ಹೋಗಿ ಬಂದ್ಬಿಡುಮ, ಬೇಗ ಬೇಗ ಬರ್ರಿ. ಸಾಂತಕಯ್ಯ ಬೇಗ ಬೇಗ ಬಾ. ಹೂಕಂಡ್ ಲಕ್ಷ್ಮಕ್ಕ ಬಿರ್ಬಿರ್ನೆ ನಡೀರಿ, ಹೆಜ್ಜೆ ಹಾಕ್ರಿ. ಬೇಗ ಹೋಗಿ ಬೇಗ ಬರುಮ. ಅಲ್ಕಡೆ ಮಗ ಶಾಂತ, ಕುಸ್ಮನು ಬರ್ತೀನಿ ಅಂತಂದ್ಲಲ್ಲ, ಯಾಕೆ ಕರ್ಕೊ ಬರ್ಲಿಲ್ವೇ ಮಗಿನ? ಏ ಇಲ್ಲ ಕಣ್ಗುಂಡವ, ಸುಮ್ಕೆ ಬೆಳಗ್ಗೆ ಅಂದಿದ್ದೆ ಕರ್ಕೊಂಡೋಗ್ತೀವಿ ಅಂತ. ಬೇಡ ಸುಮ್ಕಿರು, ಒಡವೆ ಅಂಗಡಿಗೆಲ್ಲ ಮಕ್ಳು ಅಂತಕ್ಕೆ ಸುಮ್ ಗಲಾಟೆ ಮಾಡ್ತವೆ ಅಲ್ಲ ಯಪ್ಪ ಓ ಅಂತಾನೆ. ಅದಕ್ಕೆ ಇಲ್ಲೇ ಗುಂಡ ಮಂಜಿಂತವ ಆಟ ಆಡ್ಕೊಂಡಿರವ. ಲಕ್ಷ್ಮಕ್ಕ ಏನು ಕರ್ಕತಾ ಇಲ್ಲ ಮಕ್ಳನ್ನ, ಅವ್ರ ಜೊತೆ ಆಟ ಆಡ್ಕೊಂಡಿರುವ ಅಪ್ಪಾಜಿ ಮಂತವಿರ್ತದೆ ಅಂತ ಅಂದ್ಬಿಟ್ಟು ಒಂದೇ ಏಳು ಬಂದಿದ್ದೀನಿ. ಆಟ ಆಡ್ಕೊಂಡಿರ್ತಾರೆ ಕಣ್ಣಡಿ. ಸುಮ್ಮನೆ ಯೋನಿಗೆ ಮಕ್ಕಳೆಲ್ಲ ಅಲ್ವೇನು ಲಕ್ಷ್ಮಕ್ಕ? ಹೂ ಕನ್ಸದ್ದಕ್ಕ. ಸುಮ್ಮನೆ ಅವನಕ್ಕೆ ವೈಕ್ಳನ್ನ ಅವನ್ನೆಲ್ಲ ಕರ್ಕೊಂಡು ಒಡವೆ ಅಂಗಡಿಗೆ ಓದಕ್ಕಾತತೆ. ಹೋದ್ರುವ ಅವರೇನು ನಮಗೆ ನೋಡಕ್ ಬಿಟ್ಟಾರೆ ಎಲ್ಲನೂ. ಸುಮ್ಮನೆ ಅಲ್ಲಿ ಗಲಾಟೆ ಮಾಡ್ತವೆ. ಸುಮ್ಕಿರು ಅವು ಇವನಕ್ಕೆ ಅಂತೀನಿ. ಅದು ಸರಿ ಯಾಕಂಡು ನಡೀರಿ. ಮಕ್ಕಳನ್ನೆಲ್ಲ ಯಾಕೆ ಕರ್ಕೊಂಡು ಹೋಗೋದಲ್ಲಿ? ಸುಮ್ಮನೆ ನಮಗೂ ನೋಡಕ್ ಬಿಡಲ್ಲ ಅವು. ಬಿರ್ನೆ ಹೋಗಿ ಬಿರ್ನೆ ಬಂದ್ಬಿಡವ ಕಣವ. ಯಾಕೋ ಮೋಡ ಆದಂಗೆ ಅದೇ. ಮಳೆ ಗಿಳೆ ಸಿಕ್ಕಾಕೊಬಿಡ್ತೀವಿ ಅತ್ತಗೆ. ಬಿರ್ನೆ ಬರ್ರಿ, ಹೆಜ್ಜೆ ಹಾಕ್ರಿ ಅತ್ತಗೆ. ಶಾಂತಕಯ್ಯ ಯಾವನ್ ತಗೊಂತೀಯ ನೀನು? ಅಯ್ಯೋ ಇನ್ನು ನೋಡಮ್ಮ ಲಕ್ಷ್ಮಕ್ಕೆ, ಇನ್ನು ನೋಡಮ್ಮಕಂತ ನಡಿ. ಅಲ್ಲಿ ಹೋಗಿ ನೋಡೋದು. ನಾವು ಇನ್ನೇನು ಸುಸ್ಮನ್ ಮದ್ವೆಗೆಲ್ಲ ತಂದಿದ್ವಲ್ಲ ಒಡವೆ ಎಲ್ಲ. ಅಯ್ಯೋ ಯೋನು ಬೇಡ ಕಣವ, ಮದ್ವೆಗೆ ಹೊಸಿ ಖರ್ಚಾದತ್ತೆ ಆಗತ್ತೆ. ಅದಕ್ಕೆ ಯೋನು ಬೇಡ, ಸಿಂಪಲ್ ಆಗಿರೋದೆ ತಗ ಅಂತ ಅಂದವ್ರೆ ನಮ್ಮ ಮನೆಯಪ್ಪ. ಇನ್ನ ದುಡ್ಡುಗಳಿಲ್ಲ, ಸಿಂಪಲ್ ಆಗಿರೋವೆ ತಕೋ ಅಂತ ಹೇಳೋದೆ. ಯಾವ್ದಾದ್ರು ಕಾಲ್ಚೆನೋ ಏನಾದ್ರು ತಗೊಳ್ಳೋದು ನೋಡೋಣ. ಗ್ರಾಮ್ ಎಟು ಅಂತ ಕೇಳ್ತೀನಿ. ಏನಾದ್ರು ಕಡಿಮೆ ಇದ್ರೆ ಚಿನ್ನನೇ ತಗೋತೀನಿ, ಇಲ್ಲ ಅಂದ್ರೆ ಬೆಳ್ಳಿದು ಏನಾರು ಹೊತ್ತಿಗೆ ತಗೊಬರೋದೊತ್ತಿಗೆ. ಹೂಕಣೆಯವಳು ಚಿನ್ನ ಎಲ್ಲ ಕೊಂಡ್ಕೊಳಕಾಗತ್ತೆ ಇವಾಗ. ನೀವು ಇರೋರೆ ಹಿಂಗಂದ್ಬಿಟ್ರೆ ನಮ್ಮ ಕತೆ ಹೆಂಗೆ ಹೇಳು? ನೀವೇ ಹಿಂಗಂದ್ರೆ ನಾವೇನು ಕೈಯ ತಗೊಳ್ಳೋದು? ನಾನು ಬೆಳ್ಳಿಯ ತಗೊಳ್ಳೋದು, ಬಂಗಾರ ಎಲ್ಲ ತಗೊಳಕಾಗತ್ತೆ. ಅದಕ್ಕೆ ಬೆಳ್ಳಿನ ತಗೋತೀನಿ ತೆಗೆ ಏನಾದ್ರು. ನೋಡಿ ರಮ್ಮಿ, ನೋಡೋಣ ಅಲ್ಲಿ ನೋಡ್ಕೊಂಡು ಏನೋ ಒಂದು ತಗೊಂಡ್ರೆ ಆಯ್ತೈತೆ. ನೋಡಿ ಹೂಕಂಡು ಗುಂಡವ, ಅಲ್ಲಿ ಹೋದ್ಮ್ಯಾಕೆ ಅಂಗಡಿಯಾಗೆ ಏನು ತಗೊಳ್ಳೋದು ಅಂತ ಗೊತ್ತಾಯ್ತದೆ ಕಣ್ಣು ನಡೀರಿ. ನಾವಿಲ್ಲೇ ಮಾತಾಡ್ಕೊಂಡು ಹೋಗೋದೇ ಒಂದು, ಅಲ್ಲಿ ಹೋಗಿ ತರೋದೇ ಒಂದು. ವರ್ಷರೂ ಇದೆ ಅಲ್ವೇ ನಮ್ಮ ಗೋಳು. ಏನೋ ತಗೋಬೇಕು ಅಂತ ಹೋಯ್ತೀವಿ, ಅಲ್ಲಿ ಹೋದ್ಮ್ಯಾಕೆ ಏನೋ ಹಿಡ್ಕೊ ಬಂದಿರ್ತೀವಿ. ಓ ಇದೇನಿದು? ಇವಳು ಶಾಂತಕನ ಮಾರ್ಗಿತ್ತಿ ಅಲ್ವಿ ಇವಳು? ಶಾಂತಕಯ್ಯ ಅಲ್ಲೋಡಲ್ಲಿ ಎದುರುಗಡೆ ಯಾರು ಬತ್ತವ್ರೆ ಅಂತ. ನೀನು ವಾರಗಿತ್ರಿ ಬತ್ತವಳು ನೋಡಲ್ಲಿ. ಹೂ ಕಣಮ್ಮಿ ಶಾಂತ, ಅಲ್ಲೋಡಲ್ಲಿ ಊರ್ಮಿಳ ಬತ್ತವಳೆ. ಅಯ್ಯೋ ಇವಳು ಯಾಕಪ್ಪ ಸಿಕ್ಕದ್ಲು ಇವಾಗ? ಇವಳ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಅಯ್ಯೋ ಟೈಮ್ ಆಯ್ತದೆ ನಮಗೆ. ಗುಂಡವ ಏನ್ ಮಾಡೋದು? ಅಯ್ಯೋ ಎದುರು ಬೇರೆ ಬತ್ತವಳೆ, ನೋಡ್ತಾಳ್ಕೊಂಡು ನಡೀರಿ. ಏನೋ ಒಂದು ಬೇಗನೆ ಮಾತಾಡ್ಸ್ಬಿಟ್ಟು ಕಳ್ಸತೆಗೆ. ಓ ಇದ್ಯಾನಿದು? ಶಾಂತಕಯ್ಯ, ಗುಂಡವ್ವ, ಲಕ್ಷ್ಮಕ್ಕಯ್ಯ ಎಲ್ಲ ಮೂವರು ಸೇರಿ ಎಲ್ಲ ಓದ್ತಾ ಇರೋಂಗೆ ಕಾಣ್ತದೆ. ಇವತ್ತು ಬೇರೆ ಅಕ್ಷಯ ಚತುರ್ಥಿ ಅಲ್ವೇ? ಒಡವೆ ಗಿಡವೆ ತರಕ್ಕೆ ಹೋಯ್ತಾ ಇರ್ತಾರೆ. ಯಾವಾಗೂ ಗುಂಪಾಗೆ ತಾನೆ ಹೋಗೋದು. ಅಲ್ಲ ನಮ್ಮ ಬಾವ ದುಡ್ಡಿಲ್ಲ ಮದ್ವೆಗೆ ಎಲ್ಲ ಖರ್ಚಾಯ್ತು ಅಂತ ನಂಗೆ ಅಣ್ಣ ಹತ್ರ ಹೇಳ್ತಾ ಇದ್ರು. ನೋಡಿದ್ರೆ ಈ ಶಾಂತಕಯ್ಯ ಆಗ್ಲೂ ಒಡವೆ ತರಕ್ಕೆ ಹೋಯ್ತಾ ಇದಲ್ಲ. ಕೇಳು ಮಾತಾಡಿ ಎಲ್ಲೈತವ್ರೆ ಅಂತ. ಓ ಶಾಂತಕಯ್ಯ, ಲಕ್ಷ್ಮಕ್ಕಯ್ಯ, ಗುಂಡವ ಎಲ್ಲ ಸನಕ್ಕಿದ್ದೀರಾ? ಓಕಣೂರ್ಮಿ ಸನಾಕಿದ್ದೀನಿ, ನೀನ್ ಸನಕ್ಕಿದ್ಯೆ? ಓಕಣಕ್ಕಯ್ಯ ಸನಾಕಿದ್ದೀನಿ. ಇದ್ಯಾನು ಮೂವರು ಗುಂಪಾಗಿ ಎಲ್ಲ ಹೋಯ್ತಾರಂಗ್ ಕಾಣ್ತದೆ. ಅಯ್ಯೋ ಕರ್ಮ ನೋಡೆ ಶಾಂತ, ನೀನ್ ಮಾರ್ಗಿದ್ದೀನ ಎಲ್ಲಾದ್ರೂ ಹೋಗುವಾಗ ಎಲ್ಲಿಗೆ ಅಂತ ಕೇಳ್ತಾರ. ಹೆಂಗ್ ಕೇಳ್ತಾವಳೆ? ಹೊಸೀನು ತಲೆಯಲ್ಲಿ ಬುದ್ಧಿ ಇಲ್ಲ. ದೇವರು ಇವಳ ತಲೆಯಾಗೆ ಬುದ್ಧಿ ಮಡ್ಗವನು ನೆಲ್ಲದ್ದಿ ಮಡ್ಗವನು ಕಾಣೆ ಕಣೆ. ಅವನು ಹಿಂಗಾರ ಕೇಳ್ತಾರ. ಹಿಂಗೆ ಎಲ್ಲಾರು ಹೋಯ್ತಿದ್ದೆ ಇವಳಿಗೆ ಅಂತ ಕೇಳಾರೆ. ಅವನಂತೀನಿ ಹೋಗಕ್ಕೆ ಕೆಲಸ ಆಯ್ತದೋ ಇಲ್ವೋ, ಇವನಾರು ಹೇಳಿ ಬಿರ್ಬಿಣ್ಣೆ ಕಳಿಸತ್ತಾಗೆ. ಅಯ್ಯೋ ಕಣ್ಗುಂಡವ, ಅವಳಿಗೆ ಏನು ತಿಳಿಯಕ್ಕಿಲ್ಲ. ಅಯ್ಯೋ ತಿಳಿದು ಮಾತಾಡ್ತಾಳೋ ತಿಳಿದೇ ಮಾತಾಡ್ತಾಳೋ ನಂಗಂತೂ ಗೊತ್ತಿಲ್ಲ. ಹಿಂಗೆಯ ಯಾವಾಗುವ ಹಿಂಗೆಯ. ನಾವು ಒಟ್ಟಿಗೆ ಇದ್ದಾಗೂ ಹಿಂಗೆ ಆಡ್ತಾ ಇದ್ಲು. ನಾನು ಹೇಳ್ತಪ್ಪ ಅಂತ ಹೇಳ್ಕೊಟ್ಟಿದ್ದೀನಿ ಗೊತ್ತಾ? ಎಲ್ಲಾರು ಹೋಗುವಾಗ ಎಲ್ಲಿಗೆ ಅಂತ ಕೇಳ್ಬೇಡ ಕಣವ ಅಂತ 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 ಎಷ್ಟು ಸರಿ ಹೇಳನೆ. ಇವಾಗ ನೋಡು ಇವಾಗುವ ಹಂಗೆ ಕೇಳ್ತಾವಳೆ. ತಡಿ ಮಾತಾಡ್ಸ್ಬಿಟ್ಟು ಕಳಿಸು ಮಕ್ಕಳು ನಡಿ ಬಿರ್ಬಿಣ್ಣೆ.
ಇದು ಯೋನತೆ ಇವಳು ಎಲ್ಗೋಯ್ತಿದ್ದೀರಿ ಅಂತ ಕೇಳ್ತಾವಳೆ. ಹೋಗಿದ್ ಕೆಲಸ ಆಯ್ತದೋ ಇಲ್ವೋ ಕಣತೆ. ಇವಾಗೆ ಸಿಗ್ಬೇಕೆ ಇವಳು. ಅಯ್ಯೋ ಯೋನ್ ಮಾಡಕ್ಕಾಯ್ತದೆ. ಸಿಕ್ಬಿಟ್ಟವಳಲ್ಲ ತಡಿ, ಶಾಂತಿಂಗ್ ಹೇಳಿದೀನಿ ಯೋನಾದ್ರು ಹೇಳಿ ಸಾಗಾಕೋಳ್ನ ಬಿರ್ಬಿರ್ನೆ ಅಂತ. ಯೋನಾದ್ರು ಯೋಳ್ ಕಳಿಸ್ತಾಳ ಕಣ್ ತಡಿ. ಅಯ್ಯೋ ಊರ್ಮಿ, ನಿಂಗೆ ಯೋಟ್ಕಿತ ಅಂತಾನೆ ಹೇಳೋದು. ಎಲ್ಲಾರು ಹೋಗುವಾಗ ಎಲ್ಗೆ ಅಂತ ಕೇಳಬಾರ್ದು ಅಂತ. ಯೋನವ ನೀನು ಇನ್ನು ಚಿಕ್ಕ ಮಗಿನಂಗೆ ಆಡ್ತಿಲ್ಲವ. ಅಯ್ಯೋ ಕ್ಷಮಿಸ್ಬಿಡು ಕಣಕ್ಕಯ್ಯ, ನಾನು ಕೇಳಬಾರ್ದು ಅಂತ ಅನ್ಕೊಂಡಿರ್ತೀನಿ. ಆದ್ರೆ ನಿಮ್ಮ ವಾರು ಹೋಗ್ತಾ ಇದ್ರಲ್ಲ, ನನ್ಗೆ ಯಾಕೋ ನಾಲ್ಗೆನೇ ತಡಿ ಹಿಡಿಲಿಲ್ಲ. ನನ್ಗೆ ಗೊತ್ತಿಲ್ದಂಗೆ ಕೇಳ್ಬಿಟ್ಟೆ. ತಪ್ಪಾಯ್ತು, ನಂಗೆ ಕ್ಷಮಿಸ್ಬಿಡುವ. ಸರಿ ಬಿಡು, ಹಂಗಾರೆ ನಿಮ್ಗೆ ಹೇಳಕ್ ಇಷ್ಟ ಇದ್ರೆ ಹೇಳ್ರವ, ಇಲ್ಲ ಅಂದ್ರೆ ನಾನೇನ್ ಕೇಳಕ್ಕಿಲ್ಲ. ಅಯ್ಯೋ ಹೋಗ್ಲಿ ಬಿಡವ, ಕೇಳಿದ್ದಾಯ್ತು, ಇನ್ನೇನ್ ಮಾಡಕ್ಕಾಗತ್ತು. ನಾವು ಇಲ್ಲೇ ಪಟ್ಟಣದ ಕಡೆ ಹೋಯ್ತಿದೀವಿ ಕಣವ. ಇವತ್ತು ಅಕ್ಷಯ ಚತುರ್ಥಿ ಅಲ್ವೇ, ಬಸವ ಜಯಂತಿ. ಅದಕ್ಕೆ ಯೋನಾರು ತಗೊಂಬರುಮ ಅಂತ ಹೋಯ್ತಿದ್ದೀವಿ. ಒಡವೆ ಅಂಗಡಿಗೆ ಹೋಗ್ಬಿಟ್ಟು ಯೋನಾರು ಒಂದು ಸಣ್ಣದಾದ್ರು ತರಬೇಕಲ್ವೇ, ಅದಕ್ಕೆ ಹೋಯ್ತಿದ್ದೀವಿ ಕಣೆ. ನೀನೇನಾರು ತಂದ? ನಾವು ತಂದ ಕಣಕಯ್ಯ, ಬೆಳಗ್ಗೆನೆ ನಿಮ್ಮ ಮೈದ ಕರ್ಕೊಂಡೋಗಿತ್ತು. ನಮ್ಮನೆಯಪ್ಪ ಕರ್ಕೊಂಡೋಗಿ ವಾಲೆ ತಂದ ನೋಡು. ಈಗ ಆ ಕಡೆ ನೋಡು, ಇದೆಯಾ ಚೆನ್ನಾಗದ? ಯೋನು ಆಗ್ಲೇ ತಂದ್ಬಿಟ್ಟಿದ್ದೀರಿ. ಸರಿ ಬಿಡವ, ಚೆನ್ನಾಗದೆ ಕಣ, ಚೆನ್ನಾಕೆ ಅದೇ. ನೋಡು, ನನ್ನ ಮೈದ ಆಗ್ಲೇ ಬೆಳಗ್ಗೆನೆ ಕೊಡಿಸ್ಬಿಟ್ಟವ್ನಿ ನಿನ್ಗೆ. ನಿಮ್ಮ ಭಾವನು ಅದೇ ನೋಡು, ಏನಾರು ಕೊಡ್ಸಂದ್ರೆ ದುಡ್ಡಿಲ್ಲ ಕಣಮ್ಮಿ, ಮದ್ವೆಗೆ ಎಲ್ಲ ಖರ್ಚಾಗಿ ಹೋಗೋದೆ ಅಂತು. ನಾನು ಅಲ್ಲಿ ಇಲ್ಲಿ ಕುಡಿಕಿರ್ತೀನಲ್ಲ ಸಣ್ಣ ಪುಟ್ಟ ಕಾಸನ್ನ, ಅದನ್ನ ತಕೊಂಡು ಯೋನಾರು ತರುಮ, ಕುಸ್ಮುಂಗೆ ಯೋನಾರು ಕಾಲ್ಗೆ ಜನೋ ಯೋನಾರು ತರುಮ ಅಂತ ಹೊಂಟಿದ್ದೀನಿ ಕಣವ. ಸರಿ ಗೊತ್ತಾಯ್ತದೆ, ಮಳೆ ಬೇರೆ ಬರೋಂಗದೆ. ಹೆಂಗೋ ವಾಲೆ ಎಲ್ಲ ತಂದಿದ್ಯಲ್ಲ, ಬಿಡು. ಸರಿ, ನಾವು ಹೋಗಿದ್ ಬರ್ತೀವಿ. ಅಲ್ಲಿ ಯೋನ್ ತಗೊಳದ ನೋಡ್ಕೊಂಡು ಬರ್ತೀನಿ ಕಣವ. ಗೊತ್ತಾಯ್ತದೆ, ಮಳೆ ಬೇರೆ ಬರೋಂಗದೆ, ಬರನೇ. ಕಣಕಯ್ಯ, ಅವರು ಆ ಥರನೇ ಕರ್ಕೊಂಡು ಹೋಗಿದ್ರು. ಕೆಲಸ ಅದೇ ಸಂಜೆ ಮೇಲೆ ಅಂದ್ಬಿಟ್ಟು ಆ ಥರನೇ ಕರ್ಕೊಂಡು ಹೋಗಿ ಕೊಡಿಸಿದ್ರು. ನಾನು ಕಳ್ಸಕ್ಕಿಕ್ಕಿ ಪೂಜೆ ಮಾಡಿ ಆಮೇಲೆ ಇವಾಗ ಹಾಕೊಂಡೆ. ನಾನು ನಿಮ್ಮನೆ ತಾಗೆ ಬರ್ತಾ ಇದ್ದೆ. ಸುಷ್ಮಾ ಅವಳ ಓದ್ಲಾ ಅಂತ ಕೇಳಕ್ಕೆ. ಸುಷ್ಮಾ ಇದ್ದಾಳೆ ಮನೆಗೆ? ಅಯ್ಯೋ ಇಲ್ಲ ಕಣವ, ಅವ್ರು ಹೋದ್ರಲ್ಲ ಅವತ್ತಯ್ಯ. ಅವತ್ತೇ ಹೋದ್ರು ಕಣವ, ಗಂಡ ಹೆಂಡ್ರು. ಅವ್ರ ಮನೆಗೆ ಯಾರೋ ನೆಂಟ್ರು ಬಂದಿದ್ರಂತೆ, ಅವ್ರ ಅತ್ತೆ ಕಡೆಯವರು. ಅದಕ್ಕೆ ಅವರೇ ಹೋದ್ರು ಅವತ್ತಯ್ಯ. ಅಯ್ಯೋ ನೋಡಕ್ಕಯ್ಯ, ನಿಂಗೆ ಅವಳಿದ್ದ ಮರ್ತಿದ್ದೆ ನಿಮ್ಮ ಮೈದ. ಅಯ್ಯೋ ಸುಸ್ಮನ್ ಗಂಡನ್ ಕರಿಬೇಕು ಮನೆಗೆ ಊಟಕ್ಕೆ ಅಂತ ಅಂತಿದ್ದೆ. ಅದಕ್ಕೆ ಹೇಳ್ಬಿಟ್ಟು ಕರೆದ್ಬಿಟ್ಟು ಹೋಗುಮ ಅಂತ ನಿಮ್ಮ ಮನೆ ಕಡೆ ಹೊರಟಿದ್ದೆ. ಹಾಗೆ ಹೋಗ್ಬಿಟ್ಟವಳೆ ಅಂತ್ಯ. ಸರಿ, ಅವಳು ಫೋನ್ ನಂಬರ್ ಇದ್ರೆ ಕೊಡು, ಕರಿತೀವಿ ಕಣ. ಇಲ್ಲ ಒಂದ್ ಹೆಜ್ಜೆ ನಮ್ಮ ಮನೆ ಅಪ್ಪನೇ ಹೇಳಿ ಕಳಿಸ್ತೀನಿ, ಅವ್ರ ಮನೆ ತಕ್ಕೆ ಹೋಗಿ ಅವ್ರ ಅತ್ತೆ ಮನೆಗೆ ಕರೆದು ಬಾ ಅಂತ. ಅಯ್ಯೋ ಅಷ್ಟೇ ತಾನೇ, ಬತ್ತಾಳೆ ಕಣ್ ತಕೋ, ಯಾವ ತಾರ ಬತ್ತಾಳೆ. ಅದಕ್ಕೆ ಅವನಂತೆ. ಸರಿ ಕಣವ ಉರ್ಮಿ, ನಮಗೆ ಟೈಮ್ ಆಯ್ತದೆ, ನಾವಿನ್ನು ಹೋಯ್ತೀವಿ. ಅಲ್ಲಿ ನೆಟ್ಟೋತಾಯ್ತಿತ್ತೋ ಯೋನು ಮಗಿನ ಬೇರೆ ಮನೆ ತಕ್ಕ ಬಿಟ್ಟು ಬಂದಿದ್ದೀನಿ ಆಟ ಆಡ್ಕೊಂಡು ಇರುವಂತ ಕುಸ್ಮುನ್ನ. ಅಲ್ಲಿ ಯಾರೂ ಇಲ್ಲ. ಅದಕ್ಕೆ ಬಿರ್ಬಿಡ್ನೆ ಹೋಗಿ ಬರ್ತೀವಿ ಕಣವ. ಬರೋಣೆ ಇನ್ನೊಂದ್ಕಿತ ಬಾ, ಯಾವಾಗಾರು ಬಿಡುವು ಮಾಡ್ಕೊಂಡು. ಏನು ಬೇಸರ ಮಾಡ್ಕೋಬೇಡ. ಅಯ್ಯೋ ಇಲ್ಲಿ ಕಣಿ ಅಂತಕ್ಕೆ ನಾನು ಯಾಕೆ ಬೇಸರ ಮಾಡ್ಕೊಳ್ಳಿ. ಪಾಪ ನೀವು ಒಳ್ಳೆ ಕೆಲ್ಸಕ್ಕೆ ಹೊಂಟಿದ್ದೀರಿ, ಹೋಗಿದ್ದು ಏನಾರು ತಕ ಬರೋಗ್ರಿ. ನಾನೇನು ಬೇಸರ ಮಾಡ್ಕೊಳ್ಳಲ್ಲ, ಹೋಗಿದ್ದು ಬರೋಗ್ರಿ. ಸರಿ ಲಕ್ಷ್ಮಕ್ಕಯ್ಯ, ಗುಂಡವ್ವ, ಹೋಗಿದ್ದು ಬರೋಗ್ರಿ. ನೀವು ಏನೋ ತಗೋಬೇಕು ಅಂತಿದ್ದೀರಿ, ಪಾಪ ಎಲ್ಲ ಹೊಂಟಿದ್ದೀರಿ, ಹೋಗಿ ಬರೋಗ್ರಿ. ನಾನು ಆ ಥರನೇ ಹೋಗಿ ತಗೊಬಂದೆ, ನೀವು ಹೋಗ್ತಾ ಹೋಗ್ರಿ. ಸರಿ ಕಣ್ ಊರ್ಮಿಳ, ಟೈಮ್ ಆಯ್ತದೆ, ಬರ್ತೀನಿ. ಮಳೆ ಬೇರೆ ಬರೋಂಗದೆ ಕಣವ, ಬರೋಣೆ. ಸರಿ ಕಣ್ ಲಕ್ಷ್ಮಕ್ಕಯ್ಯ, ನಾನು ಹೋಯ್ತೀನಿ. ಇನ್ನೇನು ಶಾಂತಕ್ಕ ಇಲ್ಲೇ ಅಡ್ಡದಲ್ಲೇ ಸಿಕ್ತಲ್ಲ, ಇನ್ನೇನು ಸುಷ್ಮನು ಇಲ್ವಂತೆ. ನಾನು ಸುಷ್ಮನು ಕರೆದೋಗುಮ, ಹಂಗೆಯ ನಾನು ತಗೊಂಡಿರೋ ವಾಲೆ ತೋರ್ಸೋಗುಮ ಅಂತಾನೆ ಬರ್ತಿದ್ದೆ ಶಾಂತಕ್ಕನ ಮನೆಗೆ. ಇನ್ನೇನು ಶಾಂತಕ್ಕಂಗೆ ಇಲ್ಲೇ ತೋರಿಸಿದ್ದಾಯ್ತಲ್ಲ, ಹೋಯ್ತೀನಿ. ಸರಿ ಕಣವ, ಹೋಗಿದ್ ಬರೋಗು ಊರ್ಮಿಳ, ಬೇಸರ ಮಾಡ್ಕೊಬೇಡ. ಶಾಂತ ಇಲ್ಲ ಸಿಕ್ಕುದ್ಲು ಅಂತ. ಇನ್ನೊಂದ್ಕಿತ ಯಾವಾಗಾರು ಬಾರವ, ಬಿಡು ಮಾಡ್ಕೊಂಡು ಬಾ. ಆಯ್ತು ಗುಂಡವ, ಬರ್ತೀನಿ ಕಣ್ಬಿಡು. ಸರಿ, ಹೋಗಿದ್ ಬರ್ತೀನಿ ಶಾಂತಕ್ಕ. ಕಣವ, ಹೋಗಿದ್ ಬಾರವ. ನೋಡ್ದೇನೆ ಶಾಂತ, ನಿನ್ ವಾರ್ಗಿತ್ತಿನ ಆಗ್ಲೆಯ ಬಸವನ ಜಯಂತಿಗೆ ಹೋಗಿ ವಾಲೆ ತಗೊಂಡೇ ಬಿಟ್ಟವಳಂತೆ. ನೋಡಲ್ಲಿ ನಿನ್ ಮೈದನ್ನ ಆಗ್ಲೇ ಕೊಡಿಸ್ಬಿಟ್ಟವನಿ. ಕಣ್ಗುಂಡವ,
ಅವಳು ಏನಕ್ಕೆ ಬಂದವಳೆ ಅಂತೀಯ? ನಮ್ಮ ಮನೆಗೆ ಏನಕ್ಕೆ ಬರ್ತಿದ್ಲು ಗೊತ್ತೇ? ಅವಳು ಹಾಕೊಂಡು ತಗೊಂಡವಳಲ್ಲ ವಾಲೆ, ಅದನ್ನ ತೋರ್ಸಕ್ಕೆ ಒಂದು ನೆಪ ಬೇಕಲ್ಲ. ಅದಕ್ಕೆಯ ನನ್ನ ಮಗಳು ಊಟಕ್ಕೆ ಕರಿಯೋ ನೆಪಕ್ಕೆ ಬಂದವಳೆ. ಇವ್ರ ದಿನ ಇಲ್ದಿದ್ದು ಮದುವೆ ಆಗಿ 3 ತಿಂಗಳಾಯ್ತು. ಇವ್ರ ದಿನ ಇಲ್ದಿದ್ದು ಊಟಕ್ಕೆ ಕರಿಯೋದು, ಇವಾಗ ಬಂದವಳಲ್ಲ. ಇದನ್ನ ವಾಲೆನ್ ತೋರಿಸ್ಬೇಕಲ್ಲ ನಮಗೆ. ಅದಕ್ಕೆ ನಮಗೆ ತೋರಿಸಿ ಹೊಟ್ಟೆ ಉಡ್ಸಕ್ಕೆ ಅಂತಾನೆ ಬಂದಿದ್ದಾಳೆ ಅವಳು. ನಾವಿವಾಗ ಮಧ್ಯ ದಾರಿಲೇ ಸಿಕ್ಕಿದ್ವಾ? ಅವಳು ಹೆಂಗು ಅವಳು ಬಂದಿದ್ದ ಕೆಲಸ ಆಯಿತು, ವಾಲೆ ತೋರಿಸ್ಬೇಕಾಗಿತ್ತು, ನಮ್ಗೆ ಹೇಳ್ಬೇಕಿತ್ತು. ಸಮಾಧಾನ ಆಯಿತು, ಹೋದ್ಲು ನೋಡು. ಅವಳು ಬರ್ತಾ ಇದ್ದಿದ್ದೆ ಇದಕ್ಕೆ ತಕೋ, ನಮಗೆಲ್ಲ ತೋರಿಸ್ಬೇಕು ಅಂತ. ಹೌದನ್ ಸಂತಕಯ್ಯ, ಹಿಂಗೆ ನೀನು ಮಾರ್ಗಿತ್ತಿ ಹೂಕನ್ ಲಕ್ಷ್ಮಕ್ಕ. ಅಯ್ಯೋ ಇದೇನ್ ಕೇಳಿ, ಅಯ್ಯೋ ಒಟ್ಟಿಗೆ ಇದ್ದಾಗ ಇನ್ನು ಯೋಟ ಆಡೋಳು ಗೊತ್ತಾ? ಅಯ್ಯೋ ಹೇಳಿದ್ರೆ ಒಂದು ಕತೆನೇ ಆಯ್ತದೆ ಕಣ್ಬಾ. ನಮ್ದು ಯಾವಾಗಾರು ಟೈಮ್ ಇದ್ದಾಗ ಹೇಳ್ತೀನಿ. ಸರ್ ನಡೀರಿ, ನಮ್ಗೆ ಯಾಕೆ ಅವ್ರ ಕತೆ. ನಡೀರಿ ಬಿಡ್ಬಿಡ್ನೆ ಹೋಗಿ ನಮ್ದು ಏನಾಯ್ತು ಅದು ಮುಗಿಸ್ಕೊಳುವ. ಅಯ್ಯೋ ಇಟೊತ್ತಿಗೆ ನಾವು ಅಂಗಡಿ ಹತ್ರ ಇರ್ಬೇಕಾಗಿತ್ತು ಸಂದಕಯ್ಯ. ನೀನ್ ಮಾರ್ಗಿತಿ ಸಿಕ್ಕಿಲ್ಲ ಅಂದಿದ್ದೆ ಇಟೊತ್ತಿಗೆ ಹೋಗ್ಬೋದಾಗಿತ್ತು ಕಣಕಯ್ಯ. ಏನ್ ಮಾಡಕ್ಕಾಯ್ತದ ಲಕ್ಷ್ಮಕ್ಕ? ಅಡ್ದಾರಿ ಸಿಕ್ಕುದ್ಲಲ್ಲ, ಅದು ಎಲ್ಗೆ ಅಂತ ಬೇರೆ ಕೇಳಿದ್ಲು. ಏನ್ ಮಾಡೋದು ನಡಿ, ಯಾವ್ದಾಯ್ತು ತಗೋಬರು. ಇನ್ನೇನ್ ಮಾಡೋದು? ಸಿಕ್ಕಿ ಮಾತಾಡ್ಕೊಂಡು ನಿಂತ್ಕೊಂಡ್ಲು. ಎದುರು ಸಿಕ್ಕದ್ಮೇಲೆ ಮಾತಾಡಿಸ್ದೇ ಇರಕಾಯ್ತದ? ಇನ್ನು ಅದನ್ನೇ ಒಂದು ದೊಡ್ಡದ್ ಮಾಡ್ತಾಳು ಅವಳು. ಸರಿಗಿಲ್ಲ. ಅದಕ್ಕೆ ನಾನು ಮಾತಾಡ್ಸಿ ಕಳಿಸ್ದೆ. ಅದಕ್ಕೆ ನಾನು ಅವಳು ಏನು ಕೇಳಿಲ್ಲ, ಎಷ್ಟು ಗ್ರಾಮು ಏನು ಎತ್ತ ಅಂತ. ಅಯ್ಯೋ ಅದನ್ನ ಇನ್ನು ಕೇಳಿದ್ರೆ ಇನ್ನೂ ಎಷ್ಟು ಕೊಚ್ಕೊಳ್ಳವಳು. ನಿನ್ಗೆ ಗೊತ್ತಿಲ್ಲ ಅವಳ ಬುದ್ಧಿ. ಗುಂಡಮ್ಮಂಗೆ ಗೊತ್ತು, ಕೇಳು ಬೇಕಾರೆ. ಅಯ್ಯೋ ಹೂ ಕಣ್ ಲಕ್ಷ್ಮಿ, ಯೋಟಂತ ಗೋಳಿ ಕಳವಳು ಗೊತ್ತಾ? ಅವಳು ಒಟ್ಟಿಗೆ ಇದ್ದಾಗಂತೂ ನಮ್ಮ ಸಾಂತು ನಾ ಬೊಲೆ ಗೋಳಿ ಕಳವ್ ಕಣವ. ಒಂದೊಂದಪ್ಪ ಅಂತೂ ಗೌಡ್ರೆಯ ಶಾಂತಕಂಗೆ ಹೊಡೆಯಕ್ಕೆ ಹೋಗ್ಬೇಕು, ಹಂಗೆಲ್ಲ ಮಾಡಿಕೋಳು. ಬೊಲೆ ಹುಡುಗಿ ಅವಳು. ಎಲ್ಲಿಂದ ತಂದ್ರ ಇವರು ಸಿಟಿ ಅವಳು ಅಂತ ಓದವಳೆ ಹುಸಿ ಅಂತ ತಂದ್ರ ಅವಳು ಬಂದಾಕೆ. ಅಯ್ಯೋ ಮೈದಾನು ಚೇಂಜ್ ಆಗ್ಬಿಟ್ಟ, ಬದ್ಲಾಗ್ಬಿಟ್ಟ ಅವನುವ. ಸನಾಕಿದ್ದ ಅಣ್ಣ ಅತ್ತಿಗೆ ಜೊತೆ ಇವಳು ಮದುವೆ ಮಾಡ್ಕೊಂಡ್ಮಾಕೆ ಅವನುವ ಬದ್ಲಾದ. ಹೆಂಗೋ ಭಾಗ ಆದ್ಮೇಲೆ ಹುಸಿ ಶಾಂತಿಗೆ ಇದಾಗದೆ, ನೆಮ್ಮದಿ ಅಂತ ಸಿಕ್ಕದೆ. ಒಟ್ಟಿಗೆ ಇದ್ದಾಗಂತೂ ಅಯ್ಯೋ ಬಲೇ ರೋಸಗೊಳ್ತಾಕ ಅವಳಂತೂ. ಹೌದನತ್ತೆವಾ? ಕಣವ. ಹೇಳಿದ್ರೆ ಹೇಳ್ತಾನೆ ಇರ್ಬೇಕು, ಮುಗಿಯಲ್ ತುಳ್ಕಾಟೆ. ನಿನ್ನ ಸ್ವಲ್ಪ ಯಾವಾಗಾರ ಹೇಳ್ತೀನಿ ನೋಡ್ರಿ. ಇವಾಗ ಬಿರ್ಬಿರ್ನೆ ಹೋಗಿ ಬಂದ್ಬಿಡುಮ. ಓ ಸೇಡಪ್ಪ, ಚೆನ್ನಾಗಿದ್ದೀರಿ? ಬಾರವಾ, ಬರ್ರಿ. ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಿ? ಹೂ ಕಣಯ್ಯ, ನಾವು ಚೆನ್ನಾಗಿದ್ದೀವಿ. ಮತ್ತೆ ಏನ್ ಬೇಕು ಹೇಳಿ, ಏನ್ ತೆಗ್ಯಾನ? ಹೆಂಗದೆ ಬಂಗಾರ ಗಿರಾಮ್ಗೆ? 7,000 ಕಣವ. 7,000 ಆಗದೆ. ಏನು 7,000? ಇದ್ಯಾನ್ ಹಿಂಗಂತಿ? 7,000 ಆದೆ ಹೆಂಗಪ್ಪ ನಾವು ತಕೊಳ್ಳೋದು? ಚಿನ್ನನ ನಮ್ಮಂತ ಬಡವರು ಚಿನ್ನ ಎಲ್ಲ ತಗೊಳಕ್ ಆಗಿಲ್ಲ ಅನ್ನು. ನೀ ಒಳ್ಳೆ ಕಮ್ಮಿ ಮಾಡ್ಕೋ. ಏನೋ ಕಮ್ಮಿ ಮಾಡ್ಕೊಳ್ಳೋದಾ? ಅಯ್ಯೋ ಏನವ, ಅದೇನು ಸಂತೆಲ್ ಮಾಡೋ ತರಕಾರಿ ಅನ್ಕೊಂಡ್ಯಾ ಕಮ್ಮಿ ಮಾಡ್ಕೊಳಕ್ಕೆ? ಇದೇನು ಹಿಂಗೆ ಹೇಳಿ. ಅದು ಚಿನ್ನ ಕಣವ, ಚಿನ್ನ ಬಂಗಾರ ಅದು. ಅದನ್ನೆಲ್ಲ ಕಮ್ಮಿ ಮಾಡ್ಕೊಳಕ್ ಆಗಕ್ಕಿಲ್ಲ ಕಣವ. ಏನ್ ಸಿಗ್ತದೆ ಅದ್ರಲ್ಲಿ ಕಮ್ಮಿ ಮಾಡ್ಕೊಳಕ್ಕೆ ಹೇಳು? ಚಿನ್ನನೇ ಅಪ್ರಂಜಿಯೇ 7,000. ಇನ್ನ ಅಂದಕ್ಕೆ ಇದು ಏನು ಮೇಕಿಂಗು ಕೂಲಿ ಎಲ್ಲ ಸೇರಿಸಿದ್ರೆ ವೇಸ್ಟೇಜು ಎಲ್ಲ ನಿಮ್ಗೆ 8,000 9,000 ಹಿಂಗಾಯ್ತದೆ. ಏನ್ ಬೇಕು ಹೇಳ್ರಿ, ಏನ್ ತೋರ್ಸನೆ? ಅಯ್ಯೋ ಇದೇನ್ ಸೇಟಪ್ಪ ಹಿಂಗಂತಿಯಲ್ಲ? ನೀನ್ ಈ ಪಾಟಿ ಹೇಳಿದ್ರೆ ದುಡ್ಡ ಇನ್ನೆಂಗೆ ನಾವು ತಕೊಳ್ಳೋದು? 1 ಗಿರಾಮ್ಗೆನೆ 9,000 10,000 ಅಂದ್ರೆ ನಾವೆಲ್ಲಪ್ಪ ಹೋಗೋದು? ಬೇಡ ಕಣ್ಬಿಡು, ನಮ್ಗೆ ಬಂಗಾರ ನೀನೇ ಮಾಡ್ಕೊ. ನಮ್ಗೆ ಬೆಳ್ಳಿದ ಏನಾದ್ರು ತೆಗಿಯಪ್ಪ. ಮಕ್ಳಿಗೆ ಏನಾದ್ರೂ ಒಂದು ಕೈ ಬಳೆಯೋ ಕಡ್ಗ ತರ ಬರ್ತಾವಲ್ಲ ಗಂಡ ಮಕ್ಳಿಗೆ, ಅವ್ ತೆಗ್ತಾ ಇಲ್ಲಿ ನನ್ನ ಮೊಮ್ಮಕ್ಳಿಗೆ ತಗೊಂಡೋಯ್ತೀನಿ ಕಣ. ತಕೊಳ್ಳಿ, ಯಾಕೆ ಬಂಗಾರ ಬೇಡ ಅಂದಿರಿ? ತಕೊಳ್ಳಿ. ನೀನ್ ಈ ಪಾಟಿ ರೇಟ್ ಹೇಳಿದ್ರೆ ಹೆಂಗಣಯ್ಯ ತಕೊಳ್ಳೋದು ಬಂಗಾರವಾ? ಏನ್ ಮಾಡಕ್ಕಾಗಿತ್ತವ, ಅದೆಲ್ಲ ನಮ್ ಕೈಯಲ್ಲದ ಹೇಳ್ರಿ. ಬಂಗಾರದ ರೇಟ್ ಸಾನೆ ದಿನೇ ಸಾನೆ ಆಯ್ತಾ ಅದಿ. ಜಾಸ್ತಿ ಆಯ್ತಾನೆ ಹೋಯ್ತದೆ. ಏನ್ ಮಾಡಕ್ಕಾಗತ್ತು? ತಕೊಳ್ಳಿ, ಕಷ್ಟ ಟೈಮ್ಗೆ ಆಯ್ತದೆ. ಅಯ್ಯೋ ಇದೇನ್ ಶಾಂತಕಯ್ಯ ಇವಯ್ಯ ಈ ಪಾಟಿ ಹೇಳ್ತಾವನಿ. ನಾವ್ ಏನ್ ತಗೊಳೋದು ಹೇಳು? ನೀನೇನ್ ತಗೊಂಡಿವ ತಗ. ನಾನಂತೂ ಯಾವ್ದಾರು ಬೆಳ್ಳಿದ ಏನಾರು ನಮ್ಮ ಅತ್ತೆ ಕೇಳ್ತಾ ಅದಲ್ಲ ಕಟ್ಗ ಇವೇ ತಗೊಂಡು ಹೋಯ್ತೀನಿ. ಇನ್ನೇನ್ ಮಾಡಕ್ಕಾಗತ್ತು?
ಹೌದೇನ್ ಲಕ್ಷ್ಮಕ್ಕಯ್ಯ ಹೋಗ್ಲಿ ತಕೋ ಬೆಳ್ಳಿದೆಯ ಕಡ್ಗನ ತಕೋ ಇಬ್ರು ಕೈಗೆ ಮಕ್ಳ ಕೈಗೆ ಚೆನ್ನಾಗಿ ಕಾಣ್ತವೆ ಕಣ ಗುಂಡವ ಹೇಳ್ತಾಗಲ್ಲ ಈಗ ನಾನು ಏನು ಮಾಡೋದು ನಾನೊಂದು ವಾಲೆ ತಕತೀನಿ ಡೈಲಿ ಯೂಸ್ಗೆ ತಕತೀನಿ ಕಣವ ಯಾವ್ದಾರ ಒಂದು ಜೊತೆಯ ನಾನು ಅರ್ಗಿತಿ ಬೇರೆ ತಕೊಬಿಟ್ಟವಳಲ್ಲ ನಾನ್ಯಾಕೆ ಸುಮ್ಕಿರೋ ಅವಳೆ ಬಂದು ತೋರ್ಸೋಳಂದ್ರೆ ನಾವು ಹೋಗಿ ತೋರ್ಸೋದು ಬೇರೆ ಅದಕ್ಕೆ ಒಂದು 2 ಗ್ರಾಮ್ದಂದು ತಕತೀನಿ ಹೌದನ್ ಸಾರ್ಥಕ ತಕೊಳವ ಹಂಗಾರೆ ನಮ್ಮ ಹತ್ರ ಪಟ್ಟಿಯೆಲ್ಲ ದುಡ್ಡಿಲ್ಲ ನಾವು ಬೆಳ್ಳಿನೇ ತಕತೀವಿ ನೀನು ಬಂಗಾರವೇ ತಗ ಅಣ್ಣ ಸೇಟಣ್ಣ 2 ಗ್ರಾಮ್ನದು ಇದನ್ನ ತೆಗಿ ವಾಲೆಗಳನ್ನ ಅದಕ್ಕೇನಂತವ ಬಾರ ಬಾ ತಕೋ ಬಾ ಅದೇ ಯಾವ ಡಿಸೈನ್ ಬೇಕು ಅದ್ ನೋಡ್ಕೊಂಡು ತಕೊಳ್ರಿ ಅಯ್ಯೋ ಇವನ್ ತಗೊಳೋದು ಇವನ್ ಕತೆನೋ ನೀನ್ ನೋಡಿದ್ರೆ ಈ ಪಾಟಿ ರೇಟ್ ಹೇಳ್ತ್ಯಾ ಸರಿ ಶಾಂತ ನೀನ್ ತಗೊಳವ ನಾವು ಬೆಳ್ಳಿಯ ತಗೋತೀವಿ ಇವನ ಅಕ್ಷಯ ಇದ್ದಿನ ಇವನಾರು ತಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟವ್ರೆ ಅದಕ್ಕೋಸ್ಕರ ಬಂದ್ವಿ ನೋಡಿದ್ರೆ ಈ ಪಾಟಿ ರೇಟ್ ಆಗದೆ ಬಂಗಾರ ನಮ್ಮಂತ ಬಡವರೆಲ್ಲ ಎಲ್ಲಿ ತಗೊಳಕಾದತ್ತು ಅದಕ್ಕೆ ನಾವು ಬೆಳ್ಳಿನೇ ತಗೊಂಡಾಗಿ ಮನೆಗೆ ಪೂಜೆ ಮಾಡ್ತೀವಿ ಸಾಕು ಸರಿ ನೋಡಿದ್ರಲ್ಲ ವೀಕ್ಷಕರೇ ಚಿನ್ನಾಲಯ್ಯ ಪಾಟಿ ಗಗನಕ್ಕೆ ಏರದೆ ಅಂತ ಎಲ್ಲಿ ತಗೊಳಕಾದತ್ತು ನಮ್ಮಂತವ್ರು ಅಲ್ವೇ ಅದಕ್ಕೆ ನಾವು ಬೆಳ್ಳಿದೆ ತಗೋತೀವಿ ಸಾರ್ಥ ಮಾತ್ರ ವಾಲೆ ತಗೋತಾಳಂತೆ ಅದು ಅವ್ರು ಅರಗಿತ್ತಿ ಬೇರೆ ತಕೊಬಿಟ್ಟವಳಲ್ಲ ಅದಕ್ಕೆ ಇವಳು ತಗೋತಾಳಂತೆ ತಕೊಳ್ಳಿ ಪಾಪ ಇರೋರು ತಗೋಬೇಕು ಇಲ್ದಿರೋರು ನಮ್ಮಂತವ್ರು ಪಾಲಿಗೆ ಬಂದಿದ್ದು ಯಾವ್ದು ತಗೋಬೇಕು ನಮ್ಗೆ ಏಟುಕೋ ಅಂತದ್ದು ತಗೋಬೇಕು ಅತಿ ಭಾಷೆ ಮಾಡಬಾರ್ದು ಅಲ್ವೇ ಏನಂತೀರಿ ಸರಿ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಂಗೆಯ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಕಣಿ ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆಯ ನಮ್ದು ಇನ್ನೊಂದು ಚಾನಲ್ ಇದೆ ಪ್ರಮೋಸ್ ಕ್ರಿಯೇಷನ್ ಅಂತ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಿದ್ದೀವಿ ಸರಿ ಬರೋಣ ವೀಕ್ಷಕರೇ ಧನ್ಯವಾದಗಳು